ಆತ್ಮೀಯ ಸ್ಪರ್ಧಾ ಮಿತ್ರರೇ, ಡೈಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾ ಮಿತ್ರರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋ. ಇಂದಿನ ಈ ವಿಡಿಯೋದಲ್ಲಿ ನಾವು SSC ಅವರು ಬಿಡುಗಡೆ ಮಾಡಿರುವಂಥ 2025 ಕ್ಯಾಲೆಂಡರ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನಪ್ಪ ಅಂತಂದರೆ, ಈ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ತಾವು ನಡೆಸುವಂಥ ಮುಂದಿನ ವರ್ಷ ತಾವು ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನಿರುವಂಥ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷ ಅವರು ಬಿಡುಗಡೆ ಮಾಡ್ತಾರೆ. ಅದೇ ರೀತಿ 2025 ಕ್ಯಾಲೆಂಡರ್ನ ಈಗ ಮೊನ್ನೆ ಡಿಸೆಂಬರ್ 6ರಂದು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಆ ಕ್ಯಾಲೆಂಡರ್ನಲ್ಲಿ ಅವರು 2025ರಲ್ಲಿ ಯಾವ್ಯಾವ ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ, ಅದರದ್ದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ, ಮತ್ತು ಎಕ್ಸಾಮ್ ಯಾವ ತಿಂಗಳಲ್ಲಿ ನಡೀತೈತೆ ಅನ್ನೋ ಮಾಹಿತಿಯನ್ನು ಅವರು ನೀಡಿರ್ತಾರೆ. ಹಾಗಾದರೆ ಈಗಿನ ಅಂದರೆ ಈ 2025ರಲ್ಲಿ SSC ಯಾವ್ಯಾವ ನೇಮಕಾತಿಯನ್ನು ಮಾಡ್ಕೊತಾ ಇದೆ, ಅದರದ್ದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಅದು ನೇಮಕಾತಿಗಳ ಪರೀಕ್ಷೆಗಳು ಯಾವ ತಿಂಗಳೊಳಗಿದ್ದಾವೆ, ಅದರಲ್ಲಿ ನಮ್ಮ ಕನ್ನಡದಲ್ಲಿ ನಡೆಯುವಂಥ ಪರೀಕ್ಷೆಗಳು ಯಾವ್ಯಾವು, ಅದಕ್ಕೆ ನಮಗೆ ಎಷ್ಟು ಸಮಯ ಇದೆ, ಈ ಎಲ್ಲ ಮಾಹಿತಿಯನ್ನು ನಾವು ಇಂದಿನ ಈ ವಿಡಿಯೋ ಒಳಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದರೆ, SSC ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅವರ ಈ ಕ್ಯಾಲೆಂಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ನೀವು ಕ್ಯಾಲೆಂಡರ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಕ್ರೋಮಿಗೆ ಹೋಗಿ SSC ಕ್ಯಾಲೆಂಡರ್ 2025 ಅಂತ ನೀವು ಸರ್ಚ್ ಮಾಡಿದರೆ ಫಸ್ಟ್ ಆಫೀಸಲ್ಲಿ ವೆಬ್ಸೈಟದ್ದು ಲಿಂಕ್ ಬರುತ್ತೆ. ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಕ್ಯಾಲೆಂಡರ್ ಡೌನ್ಲೋಡ್ ಆಗುತ್ತೆ. ಕ್ಯಾಲೆಂಡರ್ ಡೌನ್ಲೋಡ್ ಆದಮೇಲೆ ನೀವು ಕ್ಯಾಲೆಂಡರ್ನ ಓಪನ್ ಮಾಡಿ ನೋಡಿದ್ರಂದರೆ ಇಲ್ಲಿದೆ ನೋಡಿರಿ. ಸ್ಪರ್ಧಾ ಮಿತ್ರರೇ, ಇದು SSC ಅವರ 2025 ಅಫಿಷಿಯಲ್ ಕ್ಯಾಲೆಂಡರ್ ಆಗಿದೆ. ಈ ಕ್ಯಾಲೆಂಡರ್ ಪ್ರಕಾರ SSC ಅವರು 2025ರಲ್ಲಿ ಒಟ್ಟು 20 ಪ್ರಮುಖ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಹುದ್ದೆಗಳು ಯಾವ್ಯಾವು, ಅವುಗಳ ನೋಟಿಫಿಕೇಷನ್ ಯಾವತ್ತಾಗುತ್ತೆ ಮತ್ತು ಎಕ್ಸಾಮ್ ಯಾವ ತಿಂಗಳಲ್ಲಿ ನಡೀತಾವೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ. ಇಲ್ಲೇ ಇವು ಮೊದಲ 3 ನೇಮಕಾತಿಗಳನ್ನು ಬಿಟ್ಬಿಡಿ, ಯಾಕಂದರೆ ಇವು ಡಿಪಾರ್ಟ್ಮೆಂಟಲ್ಲಿ ಆಗಿದ್ದಾವೆ, ಇವು ನಮಗೆ ಯೂಸ್ ಆಗಂಗಿಲ್ಲ. ಅದಾದ ನಂತರ ಜನರಲ್ ಆಗಿರುವಂಥದ್ದು ಫಸ್ಟು ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಫೇಸ್ 13. ಇದ್ರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 16 ಏಪ್ರಿಲ್ 2025 ನೋಟಿಫಿಕೇಷನ್ ಆಗುತ್ತೆ. 15 ಮೇ 2025 ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟು. ಜುಲೈ 2025 ಇದರದ್ದು ಎಕ್ಸಾಮ್ ನಡೀತದೆ. ಅದಾದ ನಂತರ ಬರುವಂಥದ್ದು ಪ್ರಮುಖ ಹುದ್ದೆ CGL ಪ್ರಮುಖ ನೇಮಕಾತಿ. ಇದು ಡಿಗ್ರಿ ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. CGLನ ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 22 ಏಪ್ರಿಲ್ 2025 CGLನ ನೋಟಿಫಿಕೇಷನ್ ಆಗುತ್ತೆ. 21 ಮೇ 2025 ಅಪ್ಲಿಕೇಶನ್ ಹಾಕ್ಲಿಕ್ಕಿರುವಂಥದ್ದು ಲಾಸ್ಟ್ ಡೇಟ್. ಮತ್ತು ಜುಲೈ 2025 CGL ಎಕ್ಸಾಮಿನೇಷನ್ ನಡೀತವೆ. ಅದಾದ ನಂತರ ಇರೋದು ಸಬ್ ಇನ್ಸ್ಪೆಕ್ಟರ್ ಇನ್ ದೆಹಲಿ ಪೊಲೀಸ್ ಒಳಗೆ PSI ಹುದ್ದೆ. ಇದರದ್ದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ 16 ಮೇ 2025 ಇದರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 14 ಜೂನ್ ಅಪ್ಲಿಕೇಶನ್ ಹಾಕ್ಲಿಕ್ಕಿರುವಂಥ ಲಾಸ್ಟ್ ಡೇಟ್. ಜುಲೈ ಮತ್ತು ಆಗಸ್ಟ್ 2025 ಇದರ ಎಕ್ಸಾಮ್ ನಡೀತದೆ. ಅದಾದ ನಂತರ ಬರುವಂಥದ್ದು CHSL 2025 ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದರೆ 27 ಮೇ 2025 ಇದರ ನೋಟಿಫಿಕೇಷನ್ ಆಗುತ್ತೆ. 25 ಜೂನ್ 2025 ಅಪ್ಲಿಕೇಶನ್ ಹಾಕ್ಲಿಕ್ಕಿರುವಂಥ ಲಾಸ್ಟ್ ಡೇಟ್. ಜುಲೈ ಮತ್ತು ಆಗಸ್ಟ್ 2025 CHSL ಎಕ್ಸಾಮ್ ನಡೀತಾವೆ. ಅದಾದ ನಂತರ ಇರುವಂಥದ್ದು ಪ್ರಮುಖ ನೋಟಿಫಿಕೇಷನ್ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದರೆ 26 ಜೂನ್ 2025 ನೋಟಿಫಿಕೇಷನ್ ಆಗುತ್ತೆ. 25 ಜುಲೈ 2025 ಅಪ್ಲಿಕೇಶನ್ ಹಾಕ್ಲಿಕ್ಕಿರುವಂಥ ಲಾಸ್ಟ್ ಡೇಟ್. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಒಳಗೆ ಈ MTS ಎಕ್ಸಾಮ್ ನಡೀತಾವೆ. ಅದಾದಮೇಲೆ ಬರುವಂಥದ್ದು ಸ್ಟೊನೋಗ್ರಾಫರ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದರೆ 29 ಜುಲೈ 2025 ನೋಟಿಫಿಕೇಷನ್ ಆಗುತ್ತೆ. 21 ಆಗಸ್ಟ್ 2025 ಅಪ್ಲಿಕೇಶನ್ ಹಾಕ್ಲಿಕ್ಕಿರುವಂಥ ಲಾಸ್ಟ್ ಡೇಟು. ಅಕ್ಟೋಬರ್ ಮತ್ತು ನವಂಬರ್ ಒಳಗೆ ಈ ಸ್ಟೊನೋಗ್ರಾಫರ್ ಎಕ್ಸಾಮ್ ನಡೀತದೆ. ಅದಾದ ನಂತರ ಬರುವಂಥದ್ದು ಜೂನಿಯರ್ ಇಂಜಿನಿಯರ್
ಇದರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 5 ಆಗಸ್ಟಿಗೆ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ ಆಗುತ್ತೆ. 28 ಆಗಸ್ಟ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟು. ಅಕ್ಟೋಬರ್ ಮತ್ತು ನವಂಬರ್ ಒಳಗೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಸ್ ನಡೀತಾವೆ. ಅದಾದ ನಂತರ ಬರೋದು ಹಿಂದಿ ಟ್ರಾನ್ಸ್ಲೇಟರ್, ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್. 26 ಆಗಸ್ಟಿಗೆ ಇದರದ್ದು ನೋಟಿಫಿಕೇಷನ್ ಆಗುತ್ತೆ. 18 ಸೆಪ್ಟೆಂಬರ್ ಇದರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇರೋದು. ಅಕ್ಟೋಬರ್ ಮತ್ತು ನವಂಬರ್ ಒಳಗೆ ಹಿಂದಿ ಟ್ರಾನ್ಸ್ಲೇಟರ್ದು ಎಕ್ಸಾಮ್ ನಡೀತಾವೆ. ಇಲ್ಲಿ ನೋಡಿರಿ, ಕಾನ್ಸ್ಟೇಬಲ್ ಎಲ್ಲಿಪ್ಪ ಅಂತಂದ್ರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತಂದ್ರೆ 2 ಸೆಪ್ಟೆಂಬರಿಗೆ ನೋಟಿಫಿಕೇಷನ್ ಆಗುತ್ತೆ. 1 ಅಕ್ಟೋಬರ್ ಅಪ್ಲಿಕೇಶನ್ ಹಾಕ್ಲಿಕ್ಕಿರೋ ಲಾಸ್ಟ್ ಡೇಟ್. ನವಂಬರ್ ಮತ್ತು ಡಿಸೆಂಬರ್ ಒಳಗೆ ಡೆಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾವೆ. 2024 ಡೆಲ್ಲಿ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗಿಲ್ಲ, ಅದನ್ನು 2025 ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಇದು ಡೆಲ್ಲಿ ಪೊಲೀಸ್ ಒಳಗೆ ಕಾನ್ಸ್ಟೇಬಲ್ ಅಂದರೆ ಡ್ರೈವರ್. ಇದರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 19 ಸೆಪ್ಟೆಂಬರ್ಗೆ ನೋಟಿಫಿಕೇಷನ್ ಆಗುತ್ತೆ. 12 ಅಕ್ಟೋಬರ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇರೋದು. ನವಂಬರ್ ಮತ್ತು ಡಿಸೆಂಬರ್ ಒಳಗೆ ಈ ಡ್ರೈವರ್ ಪೋಸ್ಟಿದ್ದು ಎಕ್ಸಾಮ್ ನಡೀತದೆ. ಅದಾದ್ಮೇಲೆ ಹೆಡ್ ಕಾನ್ಸ್ಟೇಬಲ್ ಡೆಲ್ಲಿ ಪೊಲೀಸ್ ಒಳಗೆ ಹೆಡ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 7 ಅಕ್ಟೋಬರ್ಗೆ ನೋಟಿಫಿಕೇಷನ್ ಆಗುತ್ತೆ. 5 ನವಂಬರ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇರೋದು. ಡಿಸೆಂಬರ್ 2025 ಡಿಸೆಂಬರ್ ಮತ್ತು 2026 ಜನವರಿ ಒಳಗೆ ಈ ಹೆಡ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾವೆ. ಇನ್ನೊಂದು ಹೆಡ್ ಕಾನ್ಸ್ಟೇಬಲ್ ವೈರ್ಲೆಸ್ AOU ಅಸಿಸ್ಟೆಂಟ್ ವೈರ್ಲೆಸ್ ಆಪ್ರೇಟರ್. ಇದರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 14 ಅಕ್ಟೋಬರಿಗೆ ನೋಟಿಫಿಕೇಷನ್ ಆಗುತ್ತೆ. 6 ನವಂಬರ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರೋದು ಲಾಸ್ಟ್ ಡೇಟ್. ಇದು ಸೇಮ್ ಡಿಸೆಂಬರ್, ಇದು 2025 ಡಿಸೆಂಬರ್ ಮತ್ತು 2026 ಜನವರಿ ಒಳಗೆ ಇದು ಎಕ್ಸಾಮ್ ನಡೀತದೆ. ಅದಾದ್ಮೇಲೆ ನೆಕ್ಸ್ಟ್ ಗ್ರೇಡ್ C ಸ್ಟೊನೋಗ್ರಾಫರದ್ದು ಇದರದ್ದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಇದು ಡಿಪಾರ್ಟ್ಮೆಂಟಲ್ ಎಕ್ಸಾಮು, ಇದು ಬೇಡ. ಅದಾದ ನಂತರ ಬರುವಂಥದ್ದು ಪ್ರಮುಖ ಹುದ್ದೆ ಯಾವುದಪ್ಪ, SSC JD 2025 ನೋಟಿಫಿಕೇಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 11 ನವಂಬರ್. ಅದರ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 15 ಡಿಸೆಂಬರ್. ಇದರದ್ದು ಎಕ್ಸಾಮ್ SSC JD 2025 ಎಕ್ಸಾಮ್ ಯಾವಾಗ ಆಗುತ್ತಪ್ಪ ಅಂದ್ರೆ ಮಾರ್ಚ್-ಏಪ್ರಿಲ್ 2026 ಒಳಗೆ SSC JD 2025 ಎಕ್ಸಾಮ್ ನಡೀತದೆ. ಅದಾದ್ಮೇಲೆ ಇವು 3 ಡಿಪಾರ್ಟ್ಮೆಂಟದ್ದು ಅದಾವೆ. ಇದು ನಮಗೆ ಹೆಲ್ಪ್ ಆಗಂಗಿಲ್ಲ. ಇದಿಷ್ಟು SSCಯು 2025 ನಾವು ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಇಂತಿಂಥ ದಿನಾಂಕದಿಂದ ಮಾಡ್ಕೊತೀವಿ. ಅವುಗಳ ಸ್ಪರ್ಧಾತ್ಮಕ ಪರೀಕ್ಷೆ ಈ ತಿಂಗಳಲ್ಲಿ ನಡೆಸ್ತೇವೆ ಅಂತ ನೀಡಿರುವಂಥ ಅದರ ಬಗ್ಗೆ ಮಾಹಿತಿ ನೀಡಿ ಬಿಟ್ಟಿರುವಂಥ ಕ್ಯಾಲೆಂಡರ್ ಆಗಿದೆ. ಇಂದಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ಪರ್ಧಾ ಮಿತ್ರರೇ. ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಧನ್ಯವಾದಗಳು.